ಬ್ಯಾಕ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ನಾನು ಒಂದು ಪಾಯಿಂಟ್ ಹೇಳ್ತೀನಿ, ಅದನ್ನ ಜ್ಞಾಪಕ ಕೊಡಿ. ಅದನ್ನ ಜ್ಞಾಪಕ ಮಾಡಿದ್ರೆ ನಿಮ್ದು ಬ್ಯಾಕ್ ಟ್ರೈನಿಂಗ್ ತುಂಬಾ ಈಸಿ ಆಗುತ್ತೆ. ಮತ್ತೆ ಇದೊಂದು ಒಳ್ಳೆ ಫಾರ್ಮುಲಾ ಬ್ಯಾಕ್ ಟ್ರೈನಿಂಗ್ ಮಾಡ್ಬೇಕಾದ್ರೆ. ನೀವು ಯಾವಾಗ್ಲೂ ಬ್ಯಾಕ್ ಹೊಡಿಬೇಕಾದ್ರೆ ಎಲ್ಬೋಸ್ ಆಚೆ ಇಟ್ಕೊಂಡು ಫುಲ್ ಮಾಡ್ತೀವಿ ಅನ್ಕೊಳ್ಳಿ, ನಿಮ್ಗೆ ಜಾಸ್ತಿ ಅಪ್ಪರ್ ಬ್ಯಾಕ್ ಬೀಳುತ್ತೆ. ನೀವು ಎಲ್ಬೋಸ್ ಕ್ಲೋಸ್ ಇಟ್ಕೊಂಡು ಫುಲ್ ಮಾಡ್ತೀವಿ ಅನ್ಕೊಳ್ಳಿ, ಲ್ಯಾಟ್ಸ್ ಬೀಳುತ್ತೆ. ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಬಾರ್ಬಲ್ ರೋಸ್ ಹೊಡಿತಾರೆ, ಬಟ್ ಅವ್ರದ್ದು ಅಪ್ಪರ್ ಬ್ಯಾಕ್ ಗ್ರೋನ್ ಆಗ್ತಿರಲ್ಲ. ಯಾಕಂದ್ರೆ ಹಿಂಗ್ ಹೊಡಿತಿರ್ತಾರೆ. ನೀವು ಬಾರ್ಬಲ್ ರೋಸ್ ಹಿಂಗ್ ಹೊಡಿತೀರಿ ಅನ್ಕೊಳ್ಳಿ, ನಿಮ್ಗೆ ಲ್ಯಾಟ್ಸ್ಗೆ ಬೀಳೋದು, ಅಪ್ಪರ್ ಬ್ಯಾಕ್ ಬೀಳಲ್ಲ. ನೀವು ಲ್ಯಾಟ್ ಫುಲ್ ಡೌನ್ ಅನ್ಕೊಳ್ಳಿ, ನೀವು ವೈಟ್ ರಿಪೀಟ್ ಹೊಡಿರುತ್ತೆ ಅನ್ಕೊಳ್ಳಿ, ಅದು ಲ್ಯಾಟ್ಸ್ ಬೀಳಲ್ಲ, ಅಪ್ಪರ್ ಬ್ಯಾಕ್ ಬೀಳುತ್ತೆ. ಸೊ ಯಾವಾಗ್ಲೂ ಅಷ್ಟೇ ಹಿಂಗ್ ಹೊಡಿಯೋದು ಮತ್ತೆ ಹಿಂಗ್ ಹೊಡಿಯೋದು ಎರಡು ಮೂವ್ಮೆಂಟ್ ಮಿಕ್ಸ್ ಮಾಡ್ಕೊಂಡು ಹೊಡಿರಿ ಬ್ಯಾಕ್ ಅಲ್ಲಿ. ಲೈಕ್ ನಿಮ್ಗೆ ಅಪ್ಪರ್ ಬ್ಯಾಕ್ ಹೊಡಿಬೇಕು ಅನ್ಕೊಳ್ಳಿ, ವೈಡ್ ಗ್ರಿಪ್ ಬಾರ್ಬಲ್ ರೋಸ್, ಟಿ ಬಾರ್ ರೋಸ್, ಇಲ್ಲಾಂದ್ರೆ ಲ್ಯಾಟ್ ಫುಲ್ ಡೌನ್ ಅಲ್ಲೇ ವೈಡ್ ಗ್ರಿಪ್ ಇಟ್ಕೊಂಡು ಹೊಡಿಯೋದು. ನಿಮ್ಗೆ ಲ್ಯಾಟ್ ಬಿಡಬೇಕು ಅಂದ್ರೆ ಕ್ಲೋಸ್ ಗ್ರಿಪ್ ಬಾರ್ಬಲ್ ರೋಸ್ ಆಗಿರ್ಬೋದು, ಇಲ್ಲಾಂದ್ರೆ ಕೇಬಲ್ ರೋಸ್ ಕ್ಲೋಸ್ ಗ್ರಿಪ್ ಅಲ್ಲಿ, ನ್ಯೂಟ್ರಲ್ ಗ್ರಿಪ್ ಮೆಷಿನ್ ರೋಸ್, ಶೋಲ್ಡರ್ ವಿತ್ ಲ್ಯಾಟ್ ಫುಲ್ ಡೌನ್, ಫುಲ್ ಅಪ್ ನ್ಯೂಟ್ರಲ್ ಗ್ರಿಪ್ ಅಲ್ಲಿ, ಇವೆಲ್ಲ ನಿಮ್ಗೆ ಜಾಸ್ತಿ ಲ್ಯಾಟ್ ಬೀಳುತ್ತೆ. ಸೊ ಇನ್ಕ್ಲೂಡ್ ಮಾಡಿದ್ರೆ ಲ್ಯಾಟ್ಸ್, ಇನ್ಕ್ಲೂಡ್ ಮಾಡಿದ್ರೆ ಅಪ್ಪರ್ ಬ್ಯಾಕ್. ಮತ್ತೆ ನಿಮ್ದು ಯಾವ ಮಸಲ್ ವೀಕ್ ಇದೆ ಬ್ಯಾಕ್ ದಿನ ಆ ಮಸಲ್ ಫಸ್ಟ್ ಹೊಡಿರಿ. ಲೈಕ್ ನಿಮ್ದು ಅಪ್ಪರ್ ಬ್ಯಾಕ್ ವೀಕ್ ಇದೆ ಅನ್ಕೊಳ್ಳಿ, ಫಸ್ಟ್ ನೀವು ವೈಡ್ ಗ್ರಿಪ್ ರೋಸ್ ಇಂದ ಸ್ಟಾರ್ಟ್ ಮಾಡಿ. ನಿಮ್ದು ಲ್ಯಾಟ್ಸ್ ವೀಕ್ ಇದ್ರೆ ಲೈಕ್ ಎಲ್ಬೋಸ್ ಕ್ಲೋಸ್ ಇಂದ ಹೊಡಿರಿ. ಸೊ ಸ್ಮಾರ್ಟ್ ಆಗಿ ಟ್ರೈನ್ ಮಾಡಿ. ಮತ್ತೆ ಕೆಲವೊಂದು ಮೂಮೆಂಟ್ಸ್ ಹಿಂಗೆ ಇರುತ್ತೆ ನೋಡಿ, ಲೈಕ್ ಹಿಂಗೂ ಇರಲ್ಲ ಹಿಂಗೂ ಇರಲ್ಲ, ಅದು ನಿಮ್ಗೆ ಸ್ವಲ್ಪ ಅಪ್ಪರ್ ಬ್ಯಾಕ್ ಬರುತ್ತೆ, ಸ್ವಲ್ಪ ಲ್ಯಾಟ್ಸ್ ಬೀಳುತ್ತೆ. ಸೊ ಅದನ್ನ ಎರಡು ಮೂಮೆಂಟ್ ಮಿಕ್ಸ್ ಮಾಡಿ ನೋಡಿ, ಇದು ಅಪ್ಪರ್ ಬ್ಯಾಕ್ ಮತ್ತೆ ಇದು ಲ್ಯಾಟ್ಸ್ ಕೊಡಿದ್ರೆ ಎರಡಕ್ಕೂ ಬೀಳುತ್ತೆ. ಇದೊಂದು ತಲೆ ಇಟ್ಕೊಳ್ಳಿ.